ಹಾಯ್ ಸ್ನೇಹಿತರೆ, ನಮಸ್ತೆ. ಪಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ತೋಟಕ್ಕೆ ಔಷಧಿ ಹೊಡಿಲಿಕ್ಕೆ ಬಂದಿದ್ದೀವಿ. ಬನ್ನಿ, ನಾವು ತುತ್ತ ಮತ್ತು ಸುಣ್ಣ ಎಲ್ಲ ಎಷ್ಟೆಷ್ಟು ಹಾಕ್ತೀವಿ ಅಂತ ತಿಳಿಸ್ಕೊಡ್ತೀವಿ. ಸ್ನೇಹಿತರೆ, ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಇವತ್ತು ಕರೆಂಟಿನ ಪ್ರಾಬ್ಲಮ್ ಆಗಿದ್ದರಿಂದ ನಾವು ಡ್ರಮ್ಮನ್ನು ಬಾವಿ ಹತ್ರನೇ ಇಟ್ಕೊಂಡಿದ್ದೀವಿ. ಕರೆಂಟ್ ಇದ್ದಿದ್ದರೆ ತಲೆ ಬಿಸಿ ಇರಲಿಲ್ಲ, ಸ್ವಲ್ಪ ಸುಲಭ ಆಗ್ತಿತ್ತು, ಡೈರೆಕ್ಟ್ ಡ್ರಮ್ಮಿಗೆ ಬಂದು ನೀರು ಬೀಳ್ತಿತ್ತು. ಈಗ ಕರೆಂಟ್ ಇಲ್ಲದೆ ಇರೋದ್ರಿಂದ ನಾವು ಈಗ ಡ್ರಮ್ಮನ್ನು ಬಾವಿ ಹತ್ರನೇ ಇಟ್ಕೊಂಡಿದ್ದೀವಿ, ಕೆಲಸಕ್ಕೆ ಸುಲಭ ಆಗುತ್ತೆ ಅಂತ. ಸ್ನೇಹಿತರೆ, ನಾನು ಈ ಸಲ ಸುಣ್ಣ ಯಾವ್ದು ಹಾಕ್ತಾಯಿದ್ದೀನಿ ಅಂತ ತಿಳಿಸ್ತೀನಿ, ಹಾಗೆ ತುತ್ತನೂ ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅಂತ ತಿಳಿಸ್ತೀನಿ. ನೋಡಿ, ಕಪ್ಪಲೆಲ್ಲ ನೀರು ಹೋಗ್ತಾ ಇದೆ, ಲೈಟಾಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊನ್ನೆ ಮಳೆ ಬಂದಲ್ಲಿಂದ ಒಂದು 2 ದಿವಸದಿಂದ ಒಳ್ಳೆ ಮಳೆ ಆಯಿತು ಕಂಟಿನ್ಯೂ ಆಗಿ. ಫುಲ್ ಮೋಡ ಆಗ್ತಿದೆ, ನೋಡಬೇಕೀಗ ಮಳೆ ಬರುವ ಸೂಚನೆ ಇದೆ. ಏನಾದರೂ ಆಗಲಿ ಔಷಧಿ ಹೊಡೆಯೋ ಪೈಪೆಲ್ಲ ಎಳೆದು ರೆಡಿ ಮಾಡಿ ಇಟ್ಟಿದ್ದೀವಿ. ಹಿಂದಿನ ಸಲ ನಿಮಗೆ JCB ಬಂದಿದ್ದು, ಮಿನಿ ಹಿತಾಚಿ ಬಂದಿದ್ದು ತಿಳಿಸಿದ್ದೆ. ಮಿನಿ ಹಿತಾಚಿನಲ್ಲಿ 2 ಪೈಪ್ ಎಕ್ಸ್ಟ್ರಾ ಹಾಕಿದ್ದೆ ಅಂತ ಹೇಳಿದ್ದೆ ನೀರು ಹೋಗ್ಲಿಕ್ಕೋಸ್ಕರ. ಅದು ಹೇಗಾಗಿದೆ ನೋಡಿ, ಮಣ್ಣೆಲ್ಲ ಫಿಲಪ್ ಮಾಡಿದೆ ನೋಡಿ, ಮಣ್ಣೆಲ್ಲ ಫಿಲಪ್ ಮಾಡಿ ನೋಡಿ. ಮೊದಲು ಇಲ್ಲಿ ನೀರು ನಿಲ್ತಾ ಇತ್ತು, ಈ ಪ್ಲೇಸಲ್ಲಿ ಫುಲ್ಲು ನೀರು ನಿಲ್ತಿತ್ತು. ಈ ಸಲ ನೀರು ನಿಲ್ಲಿಲ್ಲ, ನೀರು ಕ್ಲೀನಾಗಿ ಹೋಗ್ತಾ ಇದೆ ನೋಡಿ. ಈಗ ಸಣ್ಣ ಹರಿತಿದೆ, ಅಂದರೆ ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ಸಣ್ಣ ಹರಿತಿದೆ, ಇಲ್ಲಾಂದರೆ ಫುಲ್ಲು ನೀರು ಹರಿಯುತ್ತೆ ನೋಡಿ. ಆ ಪೈಪ್ ಹಾಕಿ ಜಾಗದಲ್ಲಿ ಕಾಳುಮೆಣಸಿನ ಬಳ್ಳಿ ಹೇಗಾಗಿದೆ ನೋಡಿ. ಪೈಪ್ ಹಾಕುವಾಗ ಮಣ್ಣು ತೆಗೆದು ಮೇಲ್ಗಡೆ ಹಾಕಿದ್ದು JCBನಲ್ಲಿ, ಅದೀಗ ಕೆಸರೆಲ್ಲ ನಮ್ಮ ಕಾಳುಮೆಣಸಿನ ಬಳ್ಳಿಗೆಲ್ಲ ಹಾರಿ ಕೆಳಗಡೆ ಎಲೆಗಳೆಲ್ಲ ಎಲ್ಲೋ ಆಗ್ಬಿಟ್ಟಿದೆ ನೋಡಿ. ಮಲ್ಚಿಂಗು ಎಷ್ಟು ಮುಖ್ಯ ಅಂತ ಈಗ ಗೊತ್ತಾಗುತ್ತೆ ನೋಡಿ. ಮಲ್ಚಿಂಗ್ ಮಾಡಿದರೆ ಈ ರೀತಿ ಮಣ್ಣೆಲ್ಲ ಹಾರ್ತಾ ಇರಲಿಲ್ಲ. ವರ್ಷ ಒಂದಷ್ಟು ಹಾಳೆ ಸೋಗೆಲ್ಲ ಕೊಚ್ಚಾಕ್ತಿದ್ವಿ ಬುಡಕ್ಕೆ, ಆದರೆ ಈ ಸಲ ಏನಾಗಿದೆ ಅಂದರೆ ಒಂದು ಸ್ವಲ್ಪ ಚುಕ್ಕಿ ರೋಗ ಅಂತ ಎಲ್ಲ ಸುಟ್ಟಾಕ್ಬಿಟ್ಟು ಹಾಳೆ ಸೋಗೆಲ್ಲ ನೋಡಿ. ಇಲ್ಲೊಂದು ಏಡಿ ಹೋಗ್ತಾ ಇದೆ, ಏನು ಕಾರ್ನೇಡಿ ಅಲ್ಲ, ನಮ್ಮ ಕಡೆ ಮುಂಡೇಡಿ ಅಂತ ಹೇಳ್ತೀವಿ. ಇದಕ್ಕೆ ಮುಂಡೇಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ನೋಡಿ, 2 ಕೊಂಬಿದೆ. ಒಂದು ಕೊಂಬು ಇದಕ್ಕೆ ಸ್ಟ್ರಾಂಗ್ ಇರುತ್ತೆ, ಒಂದು ಕೊಂಬು ಸ್ವಲ್ಪ ಸಣ್ಣ ಇರುತ್ತೆ. ಇಂಥ ಏಡಿಗಳನ್ನ ಮುಂಡೇಡಿ ಅಂತ ಕರಿತೀವಿ ನೋಡಿ. ಫುಲ್ಲು ಮೋಡಾಗಿತ್ತು ಅಂತ ಹೇಳಿದ್ದೆ ನೋಡಿ, ಈಗ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ, ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಈಗ ಇಷ್ಟೋ ತನಕ ಕ್ಲೀನಾಗಿ ಬಿಟ್ಟಿತ್ತು, ಸುಮಾರು ಹೊತ್ತಿಂದ ನಿಂತ್ಕೊಂಡೇ ಇದ್ದೀವಿ, ನೋಡೋಣ ಮಳೆ ಬಿಡ್ಬೋದು. ಈಗಷ್ಟೇ ನಿಮಗೆ ನೀರು ಹೋಗೋ ಟ್ರಂಚ್ ತೋರಿಸಿದ್ದೆ, ನೀರು ಎಷ್ಟು ಸಣ್ಣ ಹೋಗ್ತಾ ಇತ್ತು, ಈಗ ನೋಡಿ ಫುಲ್ಲು ಆಗಿ ಹೋಗ್ತಾ ಇದೆ ನೀರು. ಸದ್ಯ ಡ್ರಮ್ಮಿಗೆ ನೀರೆಲ್ಲ ತುಂಬಿಸಿ ರೆಡಿ ಮಾಡಿಟ್ಟಿದ್ದು, ಸುಣ್ಣ ಒಂದು ಬೇಯಿಸಿಟ್ಟಿದ್ದು. ನಾವು ಸುಣ್ಣ ತುತ್ತ 2 ಮಿಕ್ಸ್ ಒಂದು ಮಾಡಲಿಲ್ಲ, ಫುಲ್ ಮೋಡ ಆಗಿದ್ದರಿಂದ ನೋಡ್ಕೊಂಡು ಮಾಡೋಣ ಅಂತ ಬಿಟ್ಟಿದ್ದು. ಒಳ್ಳೆಯದೇ ಆಯಿತು ಅನಿಸುತ್ತೆ. ಸ್ನೇಹಿತರೆ, 1-1.5 ಗಂಟೆ ಆಯಿತು, ಮಳೆ ಬಿಡ್ತಾನೇ ಇಲ್ಲ, ಅವಾಗಿಂದ ಬರ್ತಾ ಇದೆ. ಅದಕ್ಕೆ ಇವತ್ತು ಔಷಧಿ ಹೊಡೆಯೋದು ಕ್ಯಾನ್ಸಲ್ ಮಾಡಿದ್ದೀವಿ. ಹಾಯ್ ಫ್ರೆಂಡ್ಸ್, ಇವತ್ತು ಮಲ್ಚಿಂಗ್ ಶೀಟು ಸ್ವಲ್ಪ ಹಾಕ್ತಾ ಇದ್ದೀವಿ. ಮೊನ್ನೆ ಸ್ವಲ್ಪ ಹಾಕೋದು ತೋರಿಸಿದ್ದೆ, ಸ್ವಲ್ಪ ಉಳಿದಿತ್ತು, ಅದನ್ನು ಇವತ್ತು ಕವರ್ ಮಾಡ್ತಾ ಇದ್ದೀವಿ. ನೋಡಿ, ಅಡಿಕೆಗೆ ಹಾಕಿದ್ದು ಕಾಳುಮೆಣಸಿನ ಗಿಡ ಇಷ್ಟೇ ಹತ್ರ ಬಂದಿದೆ. ಇದು ಕರೆಕ್ಟು ಈಗ 1 ವರ್ಷ ಆಗುತ್ತೆ. ಆಗಸ್ಟ್ ಬಂದರೆ 1 ವರ್ಷ ಆಗುತ್ತೆ. ಆಗಸ್ಟಲ್ಲಿ ನೆಟ್ಟಿರೋದು ಇದು ನೋಡಿ. ಇದು ಅಷ್ಟೇ ಸಿಲ್ವರಿಗೆ ಹಾಕಿದ್ದು, ಕೆಲವೊಂದು ಚೆನ್ನಾಗಿ ಬಂದಿದೆ ನೋಡಿ. ಇದು ಅಷ್ಟೇ, ಎಲ್ಲ ಆಗಸ್ಟಲ್ಲಿ ಹಾಕಿರುವಂಥದ್ದು, ಎಲ್ಲ ಇಷ್ಟೇ ಹತ್ರ ಬಂದಿದೆ. ಇದಕ್ಕೆ ಮಲ್ಚಿಂಗ್ ಶೀಟ್ ಎಲ್ಲ ಹಾಕಲಿಕ್ಕಿತ್ತು, ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಇದಿಷ್ಟಕ್ಕೆ ಬಿಟ್ಕೊಂಡಿದ್ದೀನಿ, ನೆಕ್ಸ್ಟಿಗೆ ಹಾಕೋಣ ಅಂತ. ನೋಡಿ, ಮಲ್ಚಿಂಗ್ ಶೀಟ್ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಅಂತ ಇಲ್ಲಿದೆ ನೋಡಿ. ಈ ಕಡೆ ಸೈಡ್ ಮಣ್ಣು ಹಾಕಿ ನೆಟ್ಟಿದ್ವಿ, ಆದರೆ ಸುತ್ತ ಮಣ್ಣು ಹಾಕಿದ್ದು, ಸುತ್ತ ಮಣ್ಣು ಹಾಕಿ ನೆಟ್ಟಿದ್ದು. ಆದರೆ ಈ ಕಡೆ ನೋಡಿ ಮಣ್ಣು ಹಾಗೆ ಇದೆ, ಆದರೆ ಈಚೆ ಸೈಡು ನೀರು ಬಿದ್ದು ಬಿದ್ದು ಎಲ್ಲ ಕೊಚ್ಚೋಗ್ಬಿಟ್ಟಿದೆ ನೋಡಿ, ಬೇರ್ ಕಾಣ್ತಾ ಇದೆ. ಇದು ಮಲ್ಚಿಂಗ್ ಶೀಟ್ ಹಾಕಿದ್ರೆ ಈ ಸಮಸ್ಯೆ ಆಗೋದಿಲ್ಲ ನೋಡಿ. ಇದು ಕಟ್ ಹಾಕೋದು ಸ್ವಲ್ಪ ಲೇಟ್ ಆದರೆ ಈ ರೀತಿ ಆಗುತ್ತೆ, ಹಾಳೆ ಅಥವಾ ಸೋಗೆ ಬಿದ್ದು ಅಲ್ಲಿಗೆ ಕಟ್ಟಾಗಿಬಿಡುತ್ತೆ ನೋಡಿ. ಇದು ಕಟ್ಟಾಗಿದೆ ಇಲ್ಲಿಗೆ ನೋಡಿ, ಇಲ್ಲಿ ಕಟ್ಟಾಗಿದೆ ನೋಡಿ. ಇದನ್ನು ಬೇಕಾದರೆ ಕಟ್ ಮಾಡಿ ಒಂದು ಟಾಪ್ ಶೂಟ್ ಮಾಡ್ಕೊಬೋದು ಬೇಕಾದರೆ. ಇದನ್ನು ಇಲ್ಲಿಗೆ ಕಟ್ ಮಾಡಿ ತೆಗೆಯೋದೇ ಒಳ್ಳೆಯದು. ನೆಕ್ಸ್ಟಿಗೆ ಇಲ್ಲಿ ಕಟ್ ಮಾಡಬೇಕಂತ ಇದ್ದೆ, ಯಾಕಂದರೆ ಇಲ್ಲಿಂದ ಹೊಸ ಚಿಗುರು ಬರಲಿ ಅಂತ ಯೋಚನೆ ಮಾಡಿದ್ದೆ. ಅಲ್ಲಿಗೆ ಸೋಗೆ ಬಿದ್ದು ಕಟ್ಟಾಗಿದೆ. ನಾವು ಕುಡಿನ ಕರೆಕ್ಟಾಗಿ ಟೈಮಿಗೆ ಚಿಗುಟಿದ್ರೆ ಈ ಸಮಸ್ಯೆ ಆಗೋಲ್ಲ, ಕ್ಲೀನಾಗಿ ಸುತ್ತಲೂ ಹಬ್ಬಿ ಬರುತ್ತೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕುಡಿ ಚಿವುಟೋದು ಮತ್ತು
ಕಾಳುಮೆಣಸು ಕಟ್ ಹಾಕೋದು ಹೇಗೆ ಅನ್ನೋದನ್ನು, ಹೊಸ ಗಿಡಗಳಿಗೆ ಕಾಳುಮೆಣಸು ಕಟ್ ಹಾಕೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಕಾಫಿ ಇಷ್ಟು ದೊಡ್ಡ ಆಗಿದೆ. ಒಂದು ಸಲ ಇದೆಲ್ಲ ತೆಗೆದಿತ್ತು, ಎಲ್ಲ ಮತ್ತೆ ಬಿದ್ದಿದೆ. ಈಗ ಇನ್ನೊಂದು ಸಲ ಎಲ್ಲ ಕ್ಲೀನಾಗಿ ತೆಗೆಸ್ಬೇಕು. ನೋಡಿ, ಇದೆಲ್ಲ ತೆಗೆಸ್ಬೇಕು. ನೋಡಿ, ಈ ಸೈಜ್ ಬಂದಿದೆ ನೋಡಿ. ಚೆನ್ನಾಗಿ ಬಂದಿದೆ ನೋಡಿ. ಮಲ್ಚಿಂಗ್ ಶೀಟ್ ಹಾಕಿದ್ಮೇಲೆ ಸ್ವಲ್ಪ ಕುಡಿ ಚೆನ್ನಾಗಿ ಬಂದಿದೆ. ಅದು ಒಳಗಡೆಯಿಂದ ಕ್ಲೀನಾಗಿ ಬೇರೆ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಚಿಗುರೆಲ್ಲ ಕ್ಲೀನಾಗಿ ಬರುತ್ತೆ. ಆದಷ್ಟು ಮಲ್ಚಿಂಗ್ ಶೀಟು ನೆಕ್ಸ್ಟ್ ಎಲ್ಲದಕ್ಕೂ ಹಾಕಬೇಕಂತ ಇದ್ದೀನಿ. ಇದೆಲ್ಲದು C×R ಹಾಕಿರೋದು. ಮಧ್ಯ ಒಂದೊಂದು ರೋಬಸ್ಟನ್ನು ಹಾಕಿದ್ದೀನಿ. ಇವೆಲ್ಲ ಆಲ್ಮೋಸ್ಟ್ C×R. C×R ನಾನು ರೋಬಸ್ಟ ಮಧ್ಯದಲ್ಲಿ ಹಾಕಬಾರ್ದಿತ್ತು, ಈ ಫುಲ್ C×R ಹಾಕಬೇಕಿತ್ತು. ಈಗ ಅನಿಸ್ತಾ ಇದೆ. ಫಸಲು ಮಾತ್ರ ಚೆನ್ನಾಗಿದೆ C×R. ಇದಕ್ಕೆಲ್ಲ ಒಂದು 4 ರಿಂದ 5 ವರ್ಷ ಆಗಿದೆ ಗಿಡಗಳು. ಸ್ನೇಹಿತರೆ, ಇವತ್ತು ಮಳೆ ಸ್ವಲ್ಪ ರೆಸ್ಟ್ ಕೊಟ್ಟಿದೆ. ಅದಕ್ಕೆ ಕಾಫಿಗೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಕಾಫಿ ಮತ್ತು ಸಣ್ಣ ಕಾಳುಮೆಣಸಿನ ಗಿಡ ನೆಟ್ಟಿದ್ದಕ್ಕೆ ಅದಕ್ಕೆ ಸೇರಿಸಿ ಸ್ಪ್ರೇ ಮಾಡ್ತಾ ಇದ್ದೀವಿ. ನಾವು ಯಾವುದು ಸ್ಪ್ರೇ ಮಾಡ್ತಾ ಇದ್ದೀವಿ ಅಂದರೆ ಬೋರ್ಡೋ ಸ್ಪ್ರೇ ಮಾಡ್ತಾ ಇರೋದು. ನಾವು ಬೋರ್ಡಕ್ಕೆ ಏನು ಪರ್ಸೆಂಟೇಜ್ ಎಲ್ಲ ಹಾಕ್ತೀವಿ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಕಾಫಿಗೆ ಸ್ಪ್ರೇ ಮಾಡ್ತಾ ಮೇಲ್ಗಡೆಯಿಂದ ಅಷ್ಟೇ ಅಲ್ಲ, ಅಡಿಗಡೆಯಿಂದನೂ ಕ್ಲೀನಾಗಿ ಹಿಡಿಬೇಕು. ಕ್ಲೀನಾಗಿ ಡಸ್ಟ್ ರೀತಿ ಬಂದು ಕೂರಬೇಕು, ಆಗ ಕ್ಲೀನಾಗಿ ಸ್ಪ್ರೇ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.